ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನದ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಆಯುರ್ವೇದದ ಬಗ್ಗೆ ನಾವು 100 ವರ್ಷ ಬದುಕಬೇಕು. 100 ವರ್ಷ ಬದುಕಬೇಕು ಅಂತಂದರೆ 100 ವರ್ಷ ಆರೋಗ್ಯವಾಗಿ ಬದುಕಬೇಕು. ಏನಾಗುತ್ತೆ, 65, 70, 80 ವರ್ಷದವರೆಗೂ ದುಡ್ದು ಬಿಡ್ತೀವಿ. ಲಕ್ಷ ಸಂಪಾದಿಸ್ತೀವೋ, ಕೋಟಿ ಸಂಪಾದಿಸ್ತೀವೋ. ಅದೇನಾಗುತ್ತೆ, 80 ವರ್ಷ ಆದಮೇಲೆ 15 ದಿವಸದಲ್ಲಿ ನಮ್ಮ ಜಾಬಲ್ಲಿರ್ತಕ್ಕಂಥ ದುಡ್ಡು, ನಮ್ಮ ಪಾಕೆಟಲ್ಲಿರ್ತಕ್ಕಂಥ ದುಡ್ಡು, ನಮ್ಮ ಟ್ರಂಕಲ್ಲಿರ್ತಕ್ಕಂಥ ದುಡ್ಡು, ನಮ್ಮ ಅಲ್ಮೇರನಲ್ಲಿರ್ತಕ್ಕಂಥ ದುಡ್ಡೆಲ್ಲ ಆಸ್ಪತ್ರೆಗೆ ಹೋಗ್ಬಿಡುತ್ತೆ. ಆಸ್ಪತ್ರೆಗಳು ಇವಾಗ ಬಿಸ್ನೆಸ್ ಹೌಸಸ್ಗಳಾಗ್ಬಿಟ್ಟಿದೆ. ಸೊ ಇದು ತಪ್ಪಿದು. ನಾವು ವಿಶ್ವಗುರು ಆಗಿ ಹೊರಟಿದ್ವಿ. ನರೇಂದ್ರ ಮೋದಿಯವರು ವಿಶ್ವಗುರು ಆಗಬೇಕು ಅಂತಾರೆ. ವಿಶ್ವಗುರು ಆಗಬೇಕು ಅಂತಂದರೆ ನೋಡಿ, ಮೊಟ್ಟ ಮೊದಲನಾಗೆ ನಾವು ಕಲ್ತ್ಕೋಬೇಕಾಗಿರೋ ಪಾಠ ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು. ಪ್ರಕೃತಿ ಅಂದರೆ ಏನು? ಪಂಚಭೂತಗಳಿಂದ ಆಗಿದೆ ಅಂತ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ. ಪಂಚಭೂತಗಳು ಯಾವುವು ಅಂದರೆ ಅಗ್ನಿ, ವಾಯು, ಆಕಾಶ, ಭೂಮಿ, ನೀರು. ಪಂಚಭೂತಗಳಿವು. ವೆಸ್ಟರ್ನ್ ಕಾನ್ಸೆಪ್ಟು, ವೆಸ್ಟರ್ನ್ ಟೆಕ್ನಾಲಜಿ, ವೆಸ್ಟರ್ನ್ ಸೈನ್ಸ್ ಎಲ್ಲ ಇತ್ತೀಚೆಗೆ ಬಂದಿರೋದು ಕೆಲವೇ 100 ವರ್ಷಗಳು. ಆದರೆ ನಮ್ಮ ಈ ಪಂಚಭೂತ ತತ್ವಗಳಿಂದ ಶರೀರ ಆಗಿದೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂದ್ಬಿಟ್ಟು ಈಶಾವಾಸ್ಯ ಉಪನಿಷತ್ತಿನ ಮೂಲ ಮಂತ್ರ. ಇದನ್ನು ಅನೇಕ ಸಾವಿರ ವರ್ಷಗಳ ಹಿಂದೆ ಹೇಳ್ಬಿಟ್ಟಿದ್ದೀವಿ. ಪಂಚಭೂತಗಳು ಅಂದರೆ ನೋಡಿ, ಅಗ್ನಿ ಎಷ್ಟು ಇಂಪಾರ್ಟೆಂಟು, ಮನುಷ್ಯ ಬದುಕಿದ್ದಾನೆ ಅಂತ ಅನ್ನೋದಕ್ಕೆ ಅಗ್ನಿ ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಈಗ ನೋಡಿ, ನಾನು ಬದುಕಿದ್ದೀನಿ, ಅಗ್ನಿ ಉತ್ಪತ್ತಿ ಆಗ್ತಾ ಇದೆ ನನ್ನ ಶರೀರದಲ್ಲಿ. ಪೂರ್ಣಮದ ಅಂದರೆ ಸೂರ್ಯ. ಅವನು ಸೂರ್ಯನ ಬೆಳಕಿಲ್ಲದೆ ಏನೂ ಆಗೋದಿಲ್ಲ. ನಾವು ಹುಟ್ಟಕ್ಕೆ ಸಾಧ್ಯ ಇಲ್ಲ, ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಅಂಥ ಇದರಲ್ಲಿ ಸಣ್ಣ ಸೂರ್ಯ ನಾವು. ನಮ್ಮ ಶರೀರದಲ್ಲೂ ಸಹ ಅಗ್ನಿ ಉತ್ಪತ್ತಿ ಆಗುತ್ತೆ. ಎಲ್ಲಿವರೆಗೂ ಅಗ್ನಿ ಉತ್ಪತ್ತಿ ಆಗುತ್ತೆ ಅಲ್ಲಿವರೆಗೂ ನನ್ನ ಉದಯನಾರಾಯಣ ಅಂತ ಕರೀತಾರೆ. ಅದರ್ವೈಸ್ ಏನು ಮಾಡ್ತಾರೆ, ಡೆಡ್ ಬಾಡಿನ ಆಚೆಗಿಡಿ. ಉದಯನಾರಾಯಣನ ಆಚೆ ಮಲಗ್ತೀನಿ ಅಂತ ಹೇಳಲ್ಲ ಸ್ವಾಮಿ, ಸತ್ತೋಗ್ಬಿಟ್ರೆ ನಾನು. ಉದಯನಾರಾಯಣನ ಶರೀರ ಡೆಡ್ ಬಾಡಿನ ಆಚೆಗಿಡಿ. ಮಗ ಆಗಲಿ ಮೊಮ್ಮಕ್ಕಳಾಗಲಿ ಎಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ ಅಥವಾ ಎಷ್ಟೇ ದ್ವೇಷ ಮಾಡಲಿ, ಅವಾಗೇನೂ ಇರೋದಿಲ್ಲ. ನಿಮ್ಮ ಅಪ್ಪನ ಆಚೆ ಮಲಗಿಸು ಅಂತ ಹೇಳೋದಿಲ್ಲ. ಎಷ್ಟೇ ಇದ್ದಿದ್ರು ಏನು ಅಂದರೆ ಡೆಡ್ ಬಾಡಿನ ಆಚೆಗಿಡಿ ಅಂತ ಹೇಳ್ತಾರೆ. ಇದು ನಾವೆಲ್ಲ ನೋಡಿರ್ತಕ್ಕಂಥ ಒಂದು ಸನ್ನಿವೇಶ, ನಾವೆಲ್ಲ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸನ್ನಿವೇಶ. ಯಾಕೆ ಹೀಗೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಪಂಚಭೂತಗಳಿಂದ ನಮ್ಮ ಶರೀರ ಆಗಿದೆ. ಪಂಚಭೂತಗಳಲ್ಲಿ ಅಗ್ನಿ ಬಹಳ ಇಂಪಾರ್ಟೆಂಟು. ಅಗ್ನಿ ಉತ್ಪತ್ತಿ ಆಗ್ತಿದ್ರೆ ಮಾತ್ರ ನಾವು ಉದಯನಾರಾಯಣ. ನಮ್ಮಲ್ಲಿ ಜೀವಶಕ್ತಿ ಇದೆ, ನಮ್ಮಲ್ಲಿ ಆತ್ಮಶಕ್ತಿ ಇದೆ, ನಮ್ಮಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇದೆ, ನಮ್ಮಲ್ಲಿ ಆತ್ಮಗೌರವ ಇದೆ, ಆತ್ಮಸಾಕ್ಷಿ ಇದೆ, ಇದೆಲ್ಲ ಹೇಳ್ಬೋದು. ಆದರೆ ಅಗ್ನಿ ಉತ್ಪತ್ತಿ ಆಗೋದು ಸ್ಟಾಪ್ ಆಗಿಬಿಡ್ತು ಅಂತಂದರೆ ವಿ ಆರ್ ಡೆಡ್ ಬಾಡಿನ ಆಚೆ ಮಲಗಿಸಿ. ನರೇಂದ್ರ ಮೋದಿ ಸತ್ತೋದ್ರು ಅಷ್ಟೇ, ಸಿದ್ದರಾಮಯ್ಯನವ್ರು ಸತ್ತೋದ್ರು ಅಷ್ಟೇ, ನಾನು ಸತ್ತೋದ್ರು ಅಷ್ಟೇ. ಡೆಡ್ ಬಾಡಿನ ಆಚೆಗಿಡಿ ಅಂತ ಹೇಳ್ತೀವಿ ಹೊರತು ನರೇಂದ್ರ ಮೋದಿಯವ್ರನ್ನ ಆಚೆಗೆ ಮಲಗಿಸಿ, ಸಿದ್ದರಾಮಯ್ಯನವ್ರನ್ನ ಆಚೆ ಮಲಗಿಸಿ, ಉದಯನಾರಾಯಣನ ಆಚೆಗೆ ಮಲಗಿಸಿ ಅಂತ ಯಾರು ಹೇಳೋಲ್ಲ. ಇದು ತಿಳ್ಕೋಬೇಕಾಗಿರೋ ಕಠೋರ ಸತ್ಯ. ಅಗ್ನಿ ಉತ್ಪತ್ತಿ ಆಗೋದು ನಿಂತೋಯ್ತು. ಅದರಿಂದ ನಾವು ಜೀವ ಮತ್ತು ಮರಣ ಇವೆ ಮಧ್ಯ ಲಿಂಕ್ ಕೊಟ್ಟರು. ಬ್ರಿಡ್ಜ್ ಹಾಕಿ ಕೆಲಸ ಮಾಡೋದು ಅಗ್ನಿ ಉತ್ಪತ್ತಿ ಆಗೋ ಹಾಗೆ ನೋಡ್ಕೋಬೇಕು. ಇದು ನಮ್ಮ ಪ್ರಥಮ ಕರ್ತವ್ಯ. ಆ ದೃಷ್ಟಿಯಿಂದ ಬಿಸಿ ಪದಾರ್ಥಗಳನ್ನ ಊಟ ಮಾಡಬೇಕು. ಬಿಸಿ ಪದಾರ್ಥಗಳನ್ನ ಊಟ ಮಾಡಬೇಕು ಅಂತಂದರೆ ಏನಾಗುತ್ತೆ, ಇವತ್ತು ಒಂದು ಫ್ಯಾಷನ್ ನಡೀತಾ ಇದೆ. ಮದುವೆಗಳಲ್ಲಿ ಏನು ಮಾಡ್ತೀವಿ, ಚೆನ್ನಾಗಿ ಊಟ ಮಾಡ್ತೀವಿ. ನಮ್ಮ ಶರೀರದಲ್ಲಿ ಎಷ್ಟು ಅಗ್ನಿ ಉತ್ಪತ್ತಿ ಆಗ್ತಿರುತ್ತೆ. ನಾವು ಊಟ ಮಾಡೋದ್ರಿಂದ ಊಟನ ಕರಗಿಸೋದಕ್ಕೆ, ಊಟನ ಮೈಗೂಡಿಸ್ಕೊಳ್ಳೋಕ್ಕೆ, ಊಟನ ರಕ್ತಗತ ಮಾಡಿಸ್ಕೊಳ್ಳೋದಕ್ಕೆ, ಊಟ ಅಸಿಮಿಲೇಟ್ ಆಗೋದಕ್ಕೆ ಅಗ್ನಿ ಬೇಕು. ಏನಾಗುತ್ತೆ, ಅಗ್ನಿ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು. ಖಾಲಿ ಹೊಟ್ಟೆನಲ್ಲಿ ಏನು ಅಗ್ನಿ ಪ್ರೊಡ್ಯೂಸ್ ಆಗ್ತಿರುತ್ತೆ, ಊಟ ಮಾಡಿದ್ಮೇಲೆ ಅದಕ್ಕಿಂತ ಜಾಸ್ತಿ ಅಗ್ನಿ ಪ್ರೊಡ್ಯೂಸ್ ಆಗಬೇಕು. ಯಾಕೆಂದರೆ ಜೀರ್ಣಶಕ್ತಿ ಜಾಸ್ತಿ ಆಗಬೇಕು. ಆ ಜೀರ್ಣಶಕ್ತಿ ಜಾಸ್ತಿ ಆಗಬೇಕು ಅಂದರೆ ನಾವು ಕಾಫಿನಲ್ಲಿರ್ತಕ್ಕಂಥ ಬಿಸಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ನಾನು. ಅಂಥದನ್ನು ಪ್ರಮೋಟ್ ಮಾಡೋ ಅಂಥದ್ದನ್ನು ತಿನ್ನಬೇಕು. 1 ಲೋಟ ಬಿಸಿನೀರೋ, 1 ಲೋಟ ಕಷಾಯನೋ, 1 ಲೋಟ ಕಾಫಿನೋ ಕುಡಿಬೋದು. ಕಾಫಿ ಕೆಟ್ಟದು. ಕಾಫಿನಲ್ಲಿರ್ತಕ್ಕಂಥ ಬಿಸಿ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಗಮನದಲ್ಲಿಟ್ಕೋಬೇಕಾಗಿರೋ ಅಂಶ ಇದು. ಏನಾಗುತ್ತೆ, ಮಲೆನಾಡಲ್ಲಿ ಹೋದರೆ, ಶಿರಸಿನಲ್ಲಿ ಹೋದರೆ, ಸಾಗರದಲ್ಲಿ ಹೋದರೆ, ಶೃಂಗೇರಿ ಕಡೆಗೆ ಹೋದರೆ, ಮಲೆನಾಡಲ್ಲಿ ಹೋದರೆ ಊಟ ಆದಮೇಲೆ ಕಾಫಿ ಕುಡಿತಕ್ಕಂಥ ಪದ್ಧತಿ ಇದೆ. ಇದು ಒಳ್ಳೆಯದು. ಬಿಸಿ ಅನ್ನೋದನ್ನು ಮಾತ್ರ ಆಧಾರವಾಗಿ ಇಟ್ಕೊಂಡು ಮಾತಾಡ್ತಿರೋ ವಿಷಯ ಇದು ಒಳ್ಳೆಯದು. ಏನಾಗುತ್ತೆ, ನಾವು ಸಿಟಿನಲ್ಲಿ ಮೈಸೂರು ಬೆಂಗಳೂರಲ್ಲಿ ಏನು ಮಾಡಿಬಿಡ್ತೀವಿ, ಮದುವೆ ಊಟ ಭರ್ಜರಿಯಾಗಿ ಊಟ ಮಾಡಿಬಿಡ್ತೀವಿ, ಐಸ್ ಕ್ರೀಮ್ ತಿಂದ್ಬಿಡ್ತೀವಿ, ಡೆಸರ್ಟ್ ಅಂದ್ಬಿಟ್ಟು. ಐಸ್ ಕ್ರೀಮ್ ಏನಾಗುತ್ತೆ, ನಮ್ಮ ದೇಹದಲ್ಲಿ ಏನು ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು.
ಊಟ ಮಾಡಿದ್ಮೇಲೆ ಅದಕ್ಕೆ ವ್ಯತಿರಿಕ್ತವಾಗಿ ಅದಕ್ಕೆ ವಿರೋಧವಾಗಿ ಏನು ಮಾಡ್ತೀವಿ, ಐಸ್ ಕ್ರೀಮ್ ತಿಂದ್ಬಿಟ್ರೆ ಹೀಟ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ, ಕಡಿಮೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಹೀಟ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಏನೇನಾಗುತ್ತೆ ಅಂತ ನೋಡೋಣ. ಊಟ ಜೀರ್ಣ ಆಗೋದು ಲೇಟ್ ಆಗುತ್ತೆ. ಯಾವಾಗ 24 ಅವರ್ಸು ಒಂದು ಜೀವಮಾನ ಅಂದರೆ ಮನುಷ್ಯನಿಗೆ ಸಣ್ಣ ಯೂನಿಟ್ ಬಂದ್ಬಿಟ್ಟು 24 ಅವರ್ಸು, ದೊಡ್ಡ ಯೂನಿಟ್ ಬಂದ್ಬಿಟ್ಟು ಸೂರ್ಯನಿಗೆ ಲಕ್ಷಾಂತರ ವರ್ಷ ಇದೆ, ಭೂಮಿಗೆ ಸಾವಿರಾರು ವರ್ಷ ಇದೆ, ಮನುಷ್ಯನಿಗೆ 100 ವರ್ಷ ಇದೆ. ಇದೇನು ಒಂದು ಜೀವಮಾನದ ಕಾಲ ಸಣ್ಣ ಯೂನಿಟ್ ಅಂತ ತೊಗೊಂಡ್ರೆ 24 ಅವರ್ಸ್. 24 ಅವರ್ಸಲ್ಲಿ ನಾವು ತಿಂದಿರ್ತಕ್ಕಂಥ ಜೀರ್ಣ ಆಗಬೇಕು ಅಂತಂದರೆ ಊಟ ಆದಮೇಲೆ ಐಸ್ ಕ್ರೀಮ್ ತಿಂದುಬಿಟ್ರೆ ಈ ಜೀರ್ಣ ಆಗ್ತಕ್ಕಂಥ ಪ್ರಕ್ರಿಯೆ ಒಂದು ದಿವಸಕ್ಕಿಂತ ಜಾಸ್ತಿ ಆಗುತ್ತೆ. ಅತಿ ಸರ್ವತ್ರ ವರ್ಜಯತ್, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಕೇಳಿದ್ದೀವಿ. ಯಾವಾಗ ಅವಶ್ಯಕತೆಗಿಂತ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಿದ್ದೀವಿ ಅಂತಂದರೆ ಅದು ಹೋಗಲಿಲ್ಲ ಅಂತಂದರೆ ಏನು ಇಂಟೇಕ್ ಇರುತ್ತೆ ಅದು ಹೊರಗಡೆ ಹೋಗ್ಬಿಡ್ಬೇಕು. ಹೊರಗಡೆ 100 ಇದ್ರಲ್ಲಿ ಹೋಗುತ್ತೆ, ಹೋಗಲಿಲ್ಲ ಅದು ಲೇಟ್ ಆಗುತ್ತೆ ಅಂತಂದರೆ ವಿಷ ಆಗ್ತಿದೆ ಅಂತ ಅರ್ಥ, ಪ್ರಕೃತಿ ಸಿಂಕ್ ಆಗ್ತಿಲ್ಲ ಅಂತ. ಹಾಗಾಗಿ ಊಟ ಮಾಡಿದ ಮೇಲೆ ಐಸ್ ಕ್ರೀಮ್ ತಿನ್ನೋದು ವಿಷಕಾರಿ. ಇದನ್ನು ತಡೆ ಹಿಡಿಬೇಕು, ಇದನ್ನು ಬಿಡಬೇಕು. ಆದ್ದರಿಂದ ಎಲ್ಲರಿಗೂ ಹೇಳ್ಕೊಡ್ತಿರೋ ಬೇಸಿಕ್ ಅಂಶ ಏನು ಅಂತಂದರೆ ನಾವು 100 ವರ್ಷ ಬದುಕಬೇಕು, ಮತ್ತು ಏನೋ ಔಷಧಿಗೆ ಖರ್ಚು ಮಾಡದೆ 100 ವರ್ಷ ಬದುಕಬೇಕು, ಆರೋಗ್ಯವಂತರಾಗಿರಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನೀರಿನ ಪ್ರಭಾವ ಭಾಳ. ಇದು ನಾವು ಐಸ್ ಕ್ರೀಮ್ನ ತಿನ್ನಬಾರ್ದು ಊಟ ಆದಮೇಲೆ. ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಐಸ್ ಕ್ರೀಮ್ ತಿನ್ಬೋದು, ಊಟ ಆದಮೇಲೆ ತಿಂದರೆ ಅದು ವಿಷ ಆಗುತ್ತೆ. ಮತ್ತು ಐಸ್ ಕ್ರೀಮ್ನ ತಿಂಗಳಿಗೊಂದು ಸರಿನ 2 ತಿಂಗಳಿಗೊಂದು ಸರಿ 3 ತಿಂಗಳಿಗೊಂದು ಸರಿ ತಿನ್ಬೋದು. ಯಾಕೆ ಅಂತಂದರೆ ಡಾರ್ವಿನ್ ಹೇಳ್ತಾನೆ ಮಂಗನಿಂದ ಮಾನವ ಅಂತ. ರುಚಿ ನೋಡಬೇಕು ಅನಿಸುತ್ತೆ, ಐಸ್ ಕ್ರೀಮ್ ಚೆನ್ನಾಗಿದೆ ಅನಿಸುತ್ತೆ, ದೇಹ ಇಡ್ಸೋದಿಲ್ಲ ಅದು, ಆದರೂ ತಿನ್ನಬೇಕು ಅನಿಸುತ್ತೆ. ಓಕೆ ಗ್ರ್ಯಾಂಟ್ ಅಂತ ಹೇಳಿದ್ರು ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸರಿ ತಿನ್ಬೋದು. ಏನು ಮಾಡ್ತೀವಿ, ನನಗೊಬ್ಬರು ಫ್ರೆಂಡ್ ಇದ್ದಾರೆ ಮಲೇಷ್ಯಾದವರು ನೋಡಿ, ಅವರು ತಮಿಳ್ನಾಡಿನವರು. ಬೇಟಾ ಕೇವ್ಸ್ ಅಂತ ಇದೆ, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಆ ಟ್ರಸ್ಟಿಗಳಲ್ಲೊಬ್ಬರು, ಆಕೆ 97 kg ಇದ್ದಾಳೆ. ಗುರುಗಳೇ ನಾನು ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ಲು. ನಾನು ಭಾಳ ವಿಚಿತ್ರ ಅನಿಸ್ತು, ಇಷ್ಟು ದಪ್ಪ ಇರೋಕ್ಕೆ ಹೇಗೆ ಸಾಧ್ಯ, ಇದು ಕುಳ್ಳಿ ಅಮ್ಮ 5 ಅಡಿಗಿಂತ ಕುಳ್ಳಿ ಇದ್ದಾರೆ, ಹೇಗೆ ಸಾಧ್ಯ ಅಂತ ವಿಶ್ಲೇಷಣೆ ಮಾಡ್ಕೋತಾ ಹೋದರೆ ಕಡೆಗೆ ಹೊಳಿತು, ಏನಮ್ಮ ನೀನು ಫುಡ್ ಹ್ಯಾಬಿಟ್ಸ್ ಹೇಳು ಅಂತ ಹೇಳಿದೆ. ಆಕೆ ದಿನಕ್ಕೆ 2 kg ಐಸ್ ಕ್ರೀಮ್ ತಿಂತಾಳಂತೆ. ಊಟ ಆದಮೇಲೆ ಐಸ್ ಕ್ರೀಮ್. ರೆಸಾರ್ಟ್ ಮಲೇಷ್ಯಾದಲ್ಲಿ ರೆಸಾರ್ಟ್ ಇಟ್ಕೊಂಡಿದ್ದಾರೆ ಕೌಲಾಲಂಪುರ್ನ ಔಟ್ಸ್ಕಟ್ಸಲ್ಲಿ. ಏನು ಅಂತಂದರೆ ಅತಿ ವಿಚಿತ್ರವಾದಿದ್ದು, 2 kg 3 kg ಐಸ್ ಕ್ರೀಮ್ ತಿಂತಾರಂತೆ. ತಿಂದುಬಿಟ್ಟು ಏನಾಗಿದೆ, ರೆಸಾರ್ಟಲ್ಲಿ ಅವರು ಮಾತಾಡಿ ಯೋಗಾಸನದ ಕ್ಲಾಸ್ ನಡೆಸಿ ಅಂತೆಲ್ಲ ಹೇಳಿದ್ರು. 2 ಹೆಜ್ಜೆ ನಡೆಯೋಕ್ಕಾಗಲ್ಲ ಎಮ್ಮನಿಗೆ. ನಾಯಿಗಳು ಸಾಕಿದ್ದಾರೆ, 16-17 ನಾಯಿಗಳು. ಸುಮಾರು 6-7 ಎಕರೆ ಪ್ರದೇಶದಲ್ಲಿ ನದಿ ಹರಿಯುತ್ತೆ, ನದಿನೂ ರೆಸಾರ್ಟಲ್ಲಿ ಹರಿಯುತ್ತೆ. ತುಂಬ ಚೆನ್ನಾಗಿದೆ, ಭೂಮಿ ಮೇಲೆ ಸ್ವರ್ಗ ಅಂತ ಹೇಳ್ಬೋದು. ಅಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಯೋಗಾಸನ ಕ್ಲಾಸ್ ಮಾಡಿ ಅಂತ ಹೇಳಿದ್ರು. ಓಕೆ, ಇದೇನು ಅಂತಂದರೆ ಉದಾಹರಣೆಗೆ ತಗೋತಿದ್ದೀನಿ. ಐಸ್ ಕ್ರೀಮ್ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಎಮ್ಮನಿಗೆ ಹೇಳಿದೆ, ಐಸ್ ಕ್ರೀಮ್ ತಿನ್ನೋದು ಬಿಡಿ ಅಮ್ಮ, ನೀವು ಸ್ವಲ್ಪ ತೆಳ್ಳಗಾಗಬಹುದು, ಆಗ್ತೀರಾ ಅಂತ ಹೇಳಿಲ್ಲ, ಆಗ್ಬೋದು, ನೋಡೋಣ, ಒಂದು 6 ತಿಂಗಳು ಟ್ರೈ ಮಾಡಿ ಐಸ್ ಕ್ರೀಮ್ ತಿನ್ನೋದು ಬಿಡಿ. ನಾನು ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಐಸ್ ಕ್ರೀಮ್ ತಿನ್ನೋದು ಬಿಡೋದಿಲ್ಲ. ಹಾಗಾದರೆ ಹೇಗೆ ಖರ್ಚಾಗುತ್ತೆ? ನಮ್ಮ ದೇಶದಲ್ಲೂ ಈ ಥರ ಸಮಸ್ಯೆಗಳಿವೆ. ಏನು ಅಂದರೆ ಐಸ್ ಕ್ರೀಮ್ ಅಂತಂದರೆ ಇಲ್ಲಿ ನೀರಿನ ಇನ್ನೊಂದು ರೂಪ ಅಷ್ಟೇ. ನಾನು ಹೇಳ್ತೇನೆ, ನೀರು ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ ನೋಡಿ, ಊಟ ಆದಮೇಲೆ ಬಿಸಿ ನೀರು ಕುಡಿಯೋದು ಒಳ್ಳೆಯದು. ಬಿಸಿ ನೀರು ಎಷ್ಟು ಬಿಸಿ ಇರಬೇಕು ಅನ್ನೋದು ಎಗೇನ್ ಸೈನ್ಸು. ಏನು ಅಂತಂದರೆ ನೀರಿನ ಟೆಂಪರೇಚರ್ ಬಾಡಿಗೆ ಟ್ರಾನ್ಸ್ಫರ್ ಆದರೆ ಸಾಕಷ್ಟು ಬಿಸಿ, ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದ್ದರೆ ಸಾಕು ಅಂತ ಹೇಳ್ತೀವಿ. ಇದೇನಾಗುತ್ತೆ, ಪಿತ್ತನ ಜಾಸ್ತಿ ಮಾಡುತ್ತೆ. ಪಿತ್ತ ಪ್ರಕೋಪ ಏನೇನಾಗುತ್ತೆ ಅಂತ ಹೇಳಬೇಕು ನೋಡಿ. ವಾತಾವರಣದ ಬಗ್ಗೆ ಮಾತಾಡ್ತಿದ್ವಿ, ಪಂಚಭೂತಗಳ ಬಗ್ಗೆ ಮಾತಾಡ್ತಿದ್ವಿ, ಪಂಚಭೂತಗಳಲ್ಲಿ ಅಗ್ನಿ ಬಗ್ಗೆ ಮಾತಾಡಿದ್ದೀವಿ, ಈಗ ನೀರಿನ ಬಗ್ಗೆ ಮಾತಾಡ್ತಿದ್ವಿ. 2ನೇ ತತ್ವ ಇದು. ನೀರು ಮನುಷ್ಯನಿಗೆ ಅನೇಕ ಥರ ಉಪಯೋಗಕಾರಿ ಅಂತಂದರೆ ಕ್ಲೀನ್ ಮಾಡಬೇಕು. ನಮ್ಮ ಮನೆಯಲ್ಲಿ ಏನಾಗುತ್ತೆ, ನಾವು ಹಿಂದೂ ಸಂಪ್ರದಾಯನ ಭಾಳ ಪಾಲಿಸೋರು ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕ್ತೀವಿ, ಬಚ್ಚಲ ಮನೆ ತೊಳಿತೀವಿ, ಅಡುಗೆ ಮನೆ ತೊಳಿತೀವಿ, ಮನೆ ಮುಂದೆ ನೀರು ಹಾಕ್ತೀವಿ, ರಂಗೋಲಿ ಇಡ್ತೀವಿ, ದೇಹನೂ ಶುಚಿ ಮಾಡ್ಕೋತೀವಿ ಸ್ನಾನ ಮಾಡಿಕೊಂಡು. ಈಗ ನಾವು ಎಂಥ ನೀರಲ್ಲಿ ಸ್ನಾನ ಮಾಡಬೇಕು ಅನ್ನೋ ಪ್ರಶ್ನೆ ಬಂದರೆ ಬಿಸಿ ನೀರಲ್ಲಿ ಉಗುರು ಬೆಚ್ಚನೆ ಚಳಿಗಾಲದಲ್ಲಿ ಬಿಸಿ ನೀರು ಸ್ನಾನ ಮಾಡ್ಬೋದು. ಚರ್ಮಕ್ಕೆ ಹಿತ ಅನಿಸುತ್ತೆ, ನಮ್ಮ ಜೀವನ ಸ್ಟೈಲು ಲೈಫ್ ಸ್ಟೈಲ್ಗೂ ಹಿತ ಅನಿಸುತ್ತೆ. ಹಾಗಾಗಿ ಉಗುರು ನೀರಿನ ಟೆಂಪರೇಚರ್ ಮೈಂಡಿಗೆ ಬಾಡಿ ಟ್ರಾನ್ಸ್ಫರ್ ಆಗಬೇಕು. ಆ ದೃಷ್ಟಿಯಿಂದ ಬಿಸಿ ನೀರು ಒಂದು ಸ್ನಾನ ಮಾಡೋದು ಚಳಿಗಾಲದಲ್ಲಿ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಮೈ ಕೈ ನೋವಿದ್ದರೆ ಕಡಿಮೆ ಆಗುತ್ತೆ. ಮತ್ತು ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಅನೇಕ ಚರ್ಮ ರೋಗಗಳು ವಾಸಿಯಾಗ್ತವೆ, ಅನೇಕ ಚರ್ಮ ರೋಗಗಳು ಬರಲೂಬಹುದು.
ಇದ್ರದ್ದು ಇನ್ನೊಂದು ಸಾರಿ ಮಾತಾಡ್ತೀನಿ. ಏನು ಅಂತಂದರೆ ನಾವು ಬೆಸ್ಟ್ ನೀರು ಸ್ನಾನ ಮಾಡೋಕ್ಕೆ ಯೋಗ್ಯವಾದ ಯಾವುದು ಅಂತಂದರೆ ರೂಮ್ ಟೆಂಪ್ರೇಚರ್ ಇರ್ತಕ್ಕಂಥ ನೀರು ಬೆಸ್ಟ್. ಚಳಿಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಯಾವುದೇ ಆಗಲಿ ನೋಡಿ, ಚಳಿಗಾಲದಾಗ ನಾವು ರೂಮ್ ಟೆಂಪ್ರೇಚರ್ ಇರ್ತಕ್ಕಂಥ ನೀರು ಸ್ನಾನ ಮಾಡಿದ್ರೆ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡಬೇಕು ಅಂತ ಹೇಳ್ತೀವಿ. ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತಂದರೆ ನೋಡಿ, ನಾವು ರೂಮ್ ಟೆಂಪ್ರೇಚರ್ ನೀರನ್ನೇ ಸ್ನಾನ ಮಾಡಬೇಕು. ನಂಬರ್ 1. ನಂಬರ್ 2, ನೀರನ್ನ ಕುಡಿಬೇಕು ಅಂತ ಹೇಳ್ತೀವಿ. ಚಳಿಗಾಲದಲ್ಲಿ ಬಿಸಿನೀರು ಕುಡಿಬೋದು. ಏಕೆ ಅಂತಂದರೆ ಅಸ್ತಮಾ ಇರೋರಿಗಾಗಲಿ ಕೆಮ್ಮು ಇರೋರಿಗಾಗಲಿ ಸ್ವಲ್ಪ ಉಪಶಮನ ಆಗುತ್ತೆ. ಆ ದೃಷ್ಟಿಯಿಂದ ಕೋಲ್ಡ್ ಯಾರಿಗಾಗೋದಿಲ್ಲ, ಕೋಲ್ಡ್ಗೆಲ್ಲ ಅಲರ್ಜಿ ಆಗ್ತಿರುತ್ತೆ, ಕೋಲ್ಡ್ಗೆ ಯಾರು ಸಸೆಪ್ಟಬಲ್ ಇರ್ತಾರೆ, ಕಾಯಿಲೆ ಬರುತ್ತೆ, ಅಂಥವ್ರು ಬಿಸಿ ನೀರು ಕುಡಿಬೋದು. ಎಂಥ ಬಿಸಿ ನೀರು ಕುಡಿಬೇಕು? ಇಲ್ಲೊಂದು ಸೈನ್ಸ್ ಇದೆ. ನೀರಿನ ಟೆಂಪ್ರೇಚರು ಬಾಡಿ ಟ್ರಾನ್ಸ್ಫರ್ ಆಗಬೇಕು, ಅಷ್ಟು ಬಿಸಿ ಇರ್ಬೋದು. ಉಗುರು ಬೆಚ್ಚನೆ ನೀರಿಗಿಂತ ಸ್ವಲ್ಪ ಬಿಸಿ ಇರ್ಬೋದು. ಕೈ ಬೆಟ್ಟಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ತುಂಬ ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತ ನೆತ್ತಿಗೇರಿದ್ರೆ ಏನೇನು ಆಗುತ್ತೆ ಅಂತ ಹಿಂದೂ ಧರ್ಮದಲ್ಲಿ ಬೈತೀವಿ ನಾವು. ಪಿತ್ತ ನೆತ್ತಿಗೇರಿದ ಬಡ್ಡಿ ಮಗನಿಗೆ ಇವನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ ಅಂತೀವಿ. ಪಿತ್ತ ನೆತ್ತಿಗೇರಿದ್ರೆ ಏನಾಗುತ್ತೆ ಅಂತಂದರೆ ಸೆಕ್ಷುಯಲ್ ಪವರ್ ಜಾಸ್ತಿ ಆಗುತ್ತೆ ಗಂಡಸರಿಗೆ. ಇದು ನೋಡಿ ಬಹಳ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಪಿತ್ತ ನೆತ್ತಿಗೇರ್ಬಿಟ್ರೆ ಏನಾಗುತ್ತೆ? ಹುಚ್ಚ ಆಗೋಗ್ಬಿಡ್ತಾನೆ ಅವನು. ಅದೇ ದೃಷ್ಟಿಯಿಂದನೇ ಹೇಳಿದ್ವಿ, ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಅಂತ ಅಂದ್ಬಿಟ್ಟು. ಇರಲಿ, ಇದು ಇನ್ನೊಂದು ಯಾವ್ದಾದ್ರು ಎಪಿಸೋಡ್ ಹಿಂದೆ ಮಾತಾಡ್ತೀವಿ. ಏನು ಅಂತಂದರೆ ಬಿಸಿ ನೀರು ಕುಡಿಬೇಕು. ಎಷ್ಟು ಬಿಸಿ ನೀರು ಕುಡಿಬೇಕು ಅನ್ನೋದು ಸೈನ್ಸು. ನೀರಿನ ಟೆಂಪ್ರೇಚರು ಬಾಡಿ ಟ್ರಾನ್ಸ್ಫರ್ ಆಗಬೇಕು, ಅಷ್ಟು ಬಿಸಿ ನೀರು ಕುಡಿಬೋದು. ಯಾವುದೇ ಕಾರಣಕ್ಕೂ ಬಾಡಿ ಟೆಂಪ್ರೇಚರ್ ನೀರಿಗೆ ಟ್ರಾನ್ಸ್ಫರ್ ಆಗಿಬಿಟ್ರೆ ನಮಗೇನಾಗ್ತಿದೆ? ನೆಗೆಟಿವ್ ಸೈಡಲ್ಲಿದೆ, ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ಬದುಕಲ್ಲಿ ಬಹಳ ಇಂಪಾರ್ಟೆಂಟು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ. ನಮ್ಮ ದೇಹದಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಾಯಿದೆ. ಆ ಪ್ರೊಡ್ಯೂಸ್ ಆಗ್ತಕ್ಕಂಥ ಹೀಟು ಪ್ರಕೃತಿ ಒಳಗೆ ಟ್ರಾನ್ಸ್ಫರ್ ಆಯಿತು, ಪ್ರಕೃತಿ ಒಳಗೆ ಲೀನ ಆಯಿತು, ನೀರಿಗೆ ಟ್ರಾನ್ಸ್ಫರ್ ಆಯಿತು, ನಮ್ಮ ದೇಹದಿಂದ ಹೊರಗೆ ಹೋಯಿತು ಅಂತಂದರೆ ಅದು ನೆಗೆಟಿವ್ ಎನರ್ಜಿ ಅಂತ. ಹಾಗೆ ಪ್ರಕೃತಿನಲ್ಲಿರ್ತಕ್ಕಂಥ ಹೀಟನ್ನ ನಾವು ತಗೋತೀವಿ ಅಂತಂದರೆ ಪಾಸಿಟಿವ್ ಎನರ್ಜಿ ಅಂತ. ಪಾಸಿಟಿವ್ ಎನರ್ಜಿ ಅಂತಂದರೆ ನೋಡಿ, ಚಳಿಗಾಲದಲ್ಲಿ ನಮಗೆ ಹೀಟ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ? ಸಪ್ಲಿಮೆಂಟ್ ಥರ ಸೇರಿಸ್ತೀವಿ. ಸಪ್ಲಿಮೆಂಟ್ ಥರ ಸೇರಿಸೋದ್ರಿಂದ ಏನಾಗುತ್ತೆ? ನಮ್ಮ ದೇಹದಲ್ಲಿ ಹೀಟ್ ಈಸಿಯಾಗಿ ಜನ್ರೇಟ್ ಆಗುತ್ತೆ. ಆ ದೃಷ್ಟಿಯಿಂದ ಉಗುರು ಬೆಚ್ಚನೆ ನೀರು ಕೈ ಬೆಟ್ಟದ್ಬಿಟ್ಟು ನಮಗೇನು ಹಿತ ಅನ್ಸುತ್ತೆ ಅಷ್ಟು ಕುಡಿಬೋದು. ಹಿತ ಬುಕ್, ಋತು ಬುಕ್, ಮಿತ ಬುಕ್ ಅಂತ ಹೇಳ್ತೀವಿ. ಯಾವ್ಯಾವ ಋತುವಿನಲ್ಲಿ ಬೇಸಿಗೆಗಾಲದಲ್ಲಿ ನಾವು ರೂಮ್ ಟೆಂಪ್ರೇಚರ್ ನೀರು ಕುಡಿಬೋದು. ಇದು ನೀರು ಅನೇಕ ಥರದಲ್ಲಿ ಉಪಯೋಗ, ಕ್ಲೀನ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ, ಔಷಧಿ ಥರನೂ ಉಪಯೋಗಿಸ್ತೀವಿ. ಏನು ಅಂತಂದರೆ ಆಯುರ್ವೇದದಲ್ಲಿ ಆಹಾರನೇ ಔಷಧಿ. ಆಹಾರನೇ ಔಷಧಿ ಅಂತಂದರೆ ನೋಡಿ, ಜೀವಸತ್ವಗಳಿವೆ, ಪೋಷಕಾಂಶಗಳಿವೆ, ಖನಿಜಗಳಿವೆ ಮತ್ತು ಔಷಧಿ ಅಂಶಗಳಿವೆ. ನಾವು ದಂಟಿನ ಸೊಪ್ಪು ತಿನ್ಬೋದು, ನುಗ್ಗೆ ಸೊಪ್ಪು ತಿನ್ಬೋದು, ವಿಟಮಿನ್ ಸಿ ಜಾಸ್ತಿ ಇರ್ತಕ್ಕಂಥದ್ದು, ಅಥವಾ ಪಾಲಕ್ ತಿನ್ಬೋದು, ಐರನ್ ಜಾಸ್ತಿ ಇರ್ತಕ್ಕಂಥ. ಇದೆಲ್ಲ ಖನಿಜಾಂಶಗಳು ಸೇರಬೇಕು ಅಂತಂದರೆ ನಮಗೆ ಸೇರಿಸ್ತಕ್ಕಂಥ ಯಾವುದಾದ್ರು ಒಂದು ವೆಹಿಕಲ್ ಇದೆ, ಯಾವುದಾದ್ರು ಒಂದು ಸಾಧನ ಇದೆ ಅಂದರೆ ಅದು ನೀರೇ. ಹಾಗಾಗಿ ನಾವು ನೀರನ್ನ ಕುಡಿಬೇಕು. ನೀರನ್ನ ಎಷ್ಟು ಕುಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಭೂಮಿ ತಗೊಳ್ಳ. ಉದಾಹರಣೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಭೂಮಿ ತಗೊಳ್ಳ. ಭೂಮಿ 1 ಯೂನಿಟ್ ಅಂತ ತಗೊಂಡ್ರೆ 2/3 ಭೂಮಿನ 2/3 ಭಾಗದಷ್ಟು ಜಾಗದಲ್ಲಿ ನೀರಿದೆ. ಕೇವಲ 1/3 ಜಾಗದಲ್ಲಿ ಮಾತ್ರ ನಾವು ವಾಸ ಮಾಡ್ತಾಯಿದ್ವಿ. ಅಮೇರಿಕಾದವರು ಇರ್ಬೋದು, ಆಸ್ಟ್ರೇಲಿಯಾದವ್ರು ಇರ್ಬೋದು, ಇಂಡಿಯಾದವರು ಇರ್ಬೋದು. ನಾವು 1/3 ಮಾತ್ರ ಭೂಮಿಯ 1/3 ಭಾಗದಲ್ಲಿ ಮಾತ್ರ ವಾಸ ಮಾಡ್ತೀವಿ. ಅದನ್ನೇ ನಾವು ಎರಡು ಸ್ಟಿಕ್ಕಾಗಿ ಇಟ್ಕೊಂಡು ನಾವೇನು ಊಟ ಮಾಡ್ತೀವಿ? 1 kg ಊಟ ಮಾಡಿದ್ರೆ 2 kg ಅಷ್ಟು ನೀರು ಕುಡಿಬೇಕು ರೀ ನಾವು ನಾರ್ಮಲ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ. ಇದು ಮೊದಲನೇ ಅಂಶ. ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ತಿದ್ದೀವಿ ಅಂತ ಹಗಲೆಲ್ಲ ಹೇಳ್ತೀನಿ. ಹಗಲೆಲ್ಲ ಹೇಳೋದು ಏನು ಅಂತಂದರೆ ಭೂಮಿಯ 2/3 ಭಾಗದಷ್ಟು, 3/2 ಭಾಗದಷ್ಟು ಪಾರ್ಟಲ್ಲಿ ನೀರಿದೆ, ಸಮುದ್ರ ಇದೆ. ಅಟ್ಲಾಂಟಿಕ್ ಓಷನ್ ಇರ್ಬೋದು, ಪ್ಯಾಸಿಫಿಕ್ ಓಷನ್ ಇರ್ಬೋದು, ಇಂಡಿಯನ್ ಓಷನ್ ಇರ್ಬೋದು, ಬೇಕಾದಷ್ಟು ಓಷನ್ಗಳಿವೆ. ಅವೆಲ್ಲ ಭೂಮಿಯ 3/2 ಭಾಗ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಹಾಗೆ 1/3 ಭಾಗದಲ್ಲಿ ಮಾತ್ರ ನಾವು ವಾಸ ಮಾಡ್ತೀವಿ. ಅದನ್ನೇ ನಮ್ಮ ದೇಹಕ್ಕೆ ಇದು ಮಾಡ್ತೀವಿ ಅಂತಂದರೆ ನಾವು 1 kg ಅಷ್ಟು ಗಟ್ಟಿ ಆಹಾರ ತಿಂದರೆ ನೋಡಿ, ನಾವು 2 kg ಅಷ್ಟು ನೀರು ಕುಡಿಬೇಕು. ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂದರೆ ಮೊದಲನೇ ಪಾಠ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.